ಅವನ್ ರೂಮ್ನಲ್ಲಿ ಕುಳಿತು ಕೇಸ್ ಫೈಲ್ಸ್ ಬಗ್ಗೆ ಸ್ಟಡಿ ಮಾಡೋಕ್ ಶುರು ಮಾಡ್ದ. ಹೆಸರು ಸುಲ್ತಾನ್. ಕೇಸ್ 1, 2 ಇಲ್ಲಿಗಲ್ ಬಿಸ್ನೆಸ್, ದಂಧೆ ಮಾಡ್ತಾನೆ, ಅಂಗಾಂಗಗಳ ಟ್ರಾನ್ಸ್ಪೋರ್ಟ್, ವೇಶ್ಯಾವಾಟಿಕೆ, ಕೊಲೆ ಕೇಸ್ ಅಂತರೂ ಲೆಕ್ಕಕ್ಕಿಲ್ಲ, ಅತ್ಯಾಚಾರ ಅಂತೂ ಲೆಕ್ಕವೇ ಇಲ್ದಷ್ಟು, ಫೇಕ್ ಮೆಡಿಸಿನ್ನ ಮಾರ್ಕೆಟ್ ಬಿಡ್ತಾನೆ. ಡ್ರಗ್ಸ್ ಮಾಫಿಯಾದಲ್ಲಿ ಕೂಡ ಇವನ್ ಹಾವಳಿ ಇದೆ. ಎಲ್ಲಿದ್ದಾನೆ, ಹೇಗೆ ಇದ್ದಾನೆ, ಇವನನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಇದೆಲ್ಲ ಸರಿಯಾಗತ್ತಾ? ಫೈಲ್ ಮುಚ್ಚಿ ತಲೆ ಚಿಟ್ ಹಿಡ್ತಾ ಇದೆ. ನಾನ್ ಮೊದಲು ಇವನ್ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬೇಕು. ನಂತರ ಇವನ್ ವಿರುದ್ಧ ಸಾಕ್ಷಿ ತಯಾರಿ ಮಾಡಬೇಕು. ಇಂತೊಬ್ಬ ದೇಶದ್ರೋಹಿನ ನಮ್ ಸರ್ಕಾರ ಏನ್ ಮಾಡ್ತಾ ಇದೆ? ನಮ್ ರಾಜಕೀಯ ಕೂಡ ಇಂಥವರ ದುಡ್ಡಲ್ಲಿ ತಿಂದು ತೆಗ್ತಾ ಇದೆ. ಇದೆಲ್ಲ ಕಸಾನ ನಾನೊಬ್ನೇ ಕ್ಲೀನ್ ಮಾಡೋಕ್ಕಾಗತ್ತಾ? ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಪ್ರಯತ್ನ ಅಂತಪಟ್ಟೆ ಪಡ್ತೀನಿ. ಜೀವ ಹೋದ್ರೆ ಕೆಟ್ಟದ್ದನ್ನ ನಾಶ ಮಾಡೋ ಪ್ರಯತ್ನ ಪಟ್ಟ ಖುಷಿಯಾದ್ರೂ ಇರುತ್ತೆ. ನನಗೆ ಯಾರಾದ್ರೂ ಹೆಲ್ಪ್ ಮಾಡೋಕಿದ್ದಿದ್ರೆ ಚೆನ್ನಾಗಿತ್ತು. ಈ ಕೋಟೆಯೊಳಗೆ ಹೋಗ್ಬೇಕು ಅಂದ್ರೆ ಅದೂ ಸಾಮಾನ್ಯ ಅಲ್ಲ. ಜೈ ಆಂಜನೇಯ. ಇತ್ತ ಕಿರಣ್. ಹಾಯ್ ಅಣ್ಣ, ಹೇಗಿದ್ಯಾ? ನಾನ್ ಸೂಪರ್ ಕಣೆ. ನಿನ್ ಮನೆ ಹತ್ತಿರ ಬಂದಿದ್ದೆ, ನೀನೇ ಕಾಣಿಸ್ಲಿಲ್ಲ. ಎಲ್ಲಿದೀಯಾ ಅಂತ ಕೇಳೋಕೆ ಕಾಲ್ ಮಾಡಿದೆ. ಅಣ್ಣ, ನನ್ನ ಸೇಡು ತೀರ್ಸ್ಕೊಳ್ಳು ವೇದಿಕೆ ಸಜ್ಜಾಗಿದೆ. ಅದಕ್ಕೆ ಈಗ ಆನೆ ಬಲ ಸಿಕ್ಕಿದೆ. ಇನ್ಮೇಲೆ ನನ್ನ ಸೇಡಿನ ಒಂದೊಂದೇ ಮೆಟ್ಟಿಲು ಹತ್ತುವ ಕೆಲಸ ಶುರು. ಅಲ್ಲ, ಯಾವಾಗ್ಲೂ ಸೇಡು ಏಡು ಸೇಡು ಅಂತೀಯ, ಆದರೆ ಇಲ್ಲವರೆಗೂ ಈ ಅಣ್ಣನಿಗೆ ಒಂದ್ಮಾತ್ ಹೇಳಿಲ್ಲ. ನಾನು ಪೊಲೀಸ್ ಆದ್ರೂ ನನ್ನ ತಂಗಿಗೆ ನ್ಯಾಯ ಕೊಡ್ಸೋಕೆ ಆಗ್ತಿಲ್ಲ. ಅದೇ ಬೇಜಾರು. ಪ್ಲೀಸ್ ಹೇಳಮ್ಮ, ಅದೇನಾದ್ರೂ ನಾನ್ ನೋಡ್ಕೋತೀನಿ. ಸಾರಿ ಸಂಪತ್ತಣ್ಣ, ನೀನು ಚಿಕ್ಕ ವಯಸ್ಸಿನಿಂದ ಇಲ್ಲಿವರೆಗೂ ಈ ಅನಾಥೆಯನ್ನ ತುಂಬ ಜೋಪಾನವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಂಡು ಬಂದಿದ್ಯಾ. ಅಷ್ಟೇ ಅಲ್ಲ, ಇದು ನಿನ್ನ ಡಿಪಾರ್ಟ್ಮೆಂಟ್ ಸೈಡ್ ಬರಲ್ಲ. ಇಲ್ಲಿ ಕೂಡ ನಿನ್ನ ಹಾಗೆ ಒಬ್ಬ ಧೈರ್ಯವಂತ, ಬುದ್ಧಿವಂತ, ಹಠಬಿಡದ ಛಲಗಾರ. ನ್ಯಾಯ ಸೋಲ್ತಾ ಇದೆ ಅಂತ ತಿಳಿದರೆ ಸಾಕು ಬೆನ್ನು ಬಿಡದ ತ್ರಿವಿಕ್ರಮನ ಬೇತಾಡನಂತೆ ಇದ್ದಾನೆ. ಈಗ ಸದ್ಯಕ್ಕೆ ಈ ವಿಷಯ ಬಿಡು. ನನಗೆ ಒಳ್ಳೆ ವೈನಿ ಕೊಡೋ ಕಡೆ ಗಮನ ಕೊಡು. ಇಲ್ಲ ಅಂದ್ರೆ ಇಡೀ ಜೀವನ ಸನ್ಯಾಸಿಯಾಗಿಯೇ ಸಾಯ್ತೀಯ. ಥೂ. ಇಲ್ಲಿ ಒಂದಿದೆ, ನಿನ್ನ ಹಾಗೆ ಹೆದ್ರು ಪುಕ್ಲ ಹುಡುಗಿನೇ ಮೈಮೇಲೆ ಬಿದ್ರು ನನಗೆ ಹಸಿವಾಗಿದೆ, ತಿಂಡಿ ಕೊಡು ಅಂತಿದೆ. ಇಬ್ಬರು ಪೊಲೀಸ್, ಕರ್ಮ, ಇಬ್ಬರು ಸನ್ಯಾಸಿ ಆಗದಿದ್ರೆ ಅಷ್ಟೇ ಸಾಕು. ಯಾರಮ್ಮ, ನಂತರ ಮತ್ತೊಬ್ಬ ಸನ್ಯಾಸಿ? ಸಂಪತ್ ನಗ್ತಾ ಕೇಳಿದಾಗ, ಇಲ್ಲಿ ಒಂದಿದೆ ಭಾರ್ಗವ್ ಅಂತ. ನಾನೇ ಮೈಮೇಲ್ ಬಿದ್ರು. ರೀ ಜರಗ್ರಿ, ನನ್ನ ಬ್ರಹ್ಮಚಾರಿ ವ್ರತವನ್ನ ಹಾಳು ಮಾಡ್ತೀರಾ ಅಂತಾನೆ. ನನ್ನ ಶೀಲಕ್ಕೆ ಹೆಚ್ಚು ಕಡಿಮೆ ಆದ್ರೆ ಸರಿ ಇರಲ್ಲ ಅಂತಾನೆ ಅಣ್ಣ. ಶ್ರೀರಾಮಚಂದ್ರನ ಕೊನೆಯ ತುಂಡು ಕೋತಿ ಬಡ್ಡೆತ್ತದು. ಸಂಪತ್ ನಗ್ತಾ, ಓ ಅವನಾ? ಅವನು ಒಂಥರ ಹಾಗೆ, ನನಗ್ ಸ್ವಲ್ಪ ಗೊತ್ತು. ಸರಿ ಬಿಡು, ನೀನ್ ಜೋಪಾನ. ಏನಾದ್ರೂ ಹೆಲ್ಪ್ ಬೇಕಾದ್ರೆ ಕೇಳು, ಸರಿನಾ? ಓಕೆ ಅಣ್ಣ, ನಾನೇ ಸಿಗ್ತೀನಿ, ಸರಿನಾ? ನನಗೆ ಬೇಗ ಅತ್ತಿಗೆ ಕೊಡೋ ಪ್ಲಾನ್ ಮಾಡು. ಬಾಯ್, ಟೇಕ್ ಕೇರ್. ಸರಿ. ಈಗಾಗ್ಲೇ ಪ್ರೀತಿಯಾಗಿದೆ, ಸನ್ಯಾಸಿ ಅಂತ್ರೂ ಹಾಗಲ್ಲ. ಡೋಂಟ್ ವರಿ, ನೀನು ಹುಷಾರು. ಟೇಕ್ ಕೇರ್. ಮಿಸ್ ಯು ಅಂದ್ರೆ ಮಿಸ್ ಯು ಟೂ ಎನ್ನುತ್ತಾ ಕಾಲ್ ಕಟ್ ಮಾಡಿದಳು. ಹಿಂದೆ ತಿರುಗಿ ನೋಡಿದಾಗ ಭಾರ್ಗವ್ ಕೈ ಕಟ್ಟಿ ಗಂಭೀರ ಮುಖದಲ್ಲಿ ನಿಂತಿದ್ದ. ನಾನ್ ಹೆದರ್ಪುಕ್ಲಾನ? ಸನ್ಯಾಸಿ ಆಗ್ತೀನಾ? ಅದೇನೋ ಸೇಡ್ ತೀರ್ಸ್ಕೊಳ್ಳೋ ಟೈಮ್ ಬಂದಿದೆ, ಬ್ಲಾ 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 ಅಂತಲ್ಲ. ಹೀಗೇಳು, ಯಾರ್ ಜೊತೆ ಮಾತಾಡ್ತಾ ಇದ್ದೆ? ಏನ್ ಸೇಡು? ಯಾರ್ ಮೇಲೆ ಸೇಡು? ಯಾತಕ್ ಸೇಡು? ಈಗ ಇಲ್ಲಿಗೆ ಬಂದಿರೋದ್ರ ಹಿಂದೆ ಏನ್ ಕಾರಣ? ನನ್ಮೇಲೆ ದ್ವೇಷನ? ಕಾರಣ? ಟೆಲ್ ಮೀ, ಜಸ್ಟ್ ಆನ್ಸರ್ ಮೀ. ವೈ ಡಿಡ್ ಯು ಆಕ್ಟ್ ಸೋ ಇನ್ನಸೆಂಟ್? ಹೇಳು. ಐ ಸೆಡ್ ಟೆಲ್ ಮೀ. ಹೌದು ಹೌದು ಹೌದು, ನಾನ್ ಸೇರಿಗೋಸ್ಕರ ಬಂದಿರೋದು. ಹೌದು ಹೌದು ಹೌದು, ಮುಖ ಮುಚ್ಚಿ ಜೋರಾಗಿ ಅಳ್ತಾ ಅಲ್ಲೇ ಕುಸಿದಳು. ಅಪ್ಪ, ಐ ಮಿಸ್ ಯು ಪಪ್ಪ, ರಿಯಲಿ ಮಿಸ್ ಯು. ನಾನ್ ಬಿಡಲ್ಲ ಅವನನ್ನ. ಐ ವಿಲ್ ಕಿಲ್ ಹಿಮ್, ಬಾಸ್ಟರ್ಡ್. ಬರ್ತೀನಿ ಕಣೋ, ಬಂದೇ ಬರ್ತೀನಿ ಅಂತ ಚೀರುತ್ತಾ ಪ್ರಜ್ಞೆ ತಪ್ಪಿ ಬಿದ್ದಳು. ಕಿರಣ್, ಏನಾಯ್ತು ಕಿರಣ್? ವಾಟ್ ಹ್ಯಾಪನ್ ಕಿರಣ್? ಎದ್ದೇಳು ಪ್ಲೀಸ್, ಎದ್ದೇಳೆ. ಅವಳನ್ನ ಎತ್ಕೊಂಡು ಹಾಸಿಗೆ ಮೇಲೆ ಮಲಗಿಸಿ ನೀರು ಚಿಮುಕಿಸಿ ಕೆನ್ನೆ ತಟ್ಟಿ ಎಬ್ಬಿಸಿದಾಗ ಮೆಲ್ಲನೆ ಕಣ್ಬಿಟ್ಟ ಅವಳನ್ನ ಗಟ್ಟಿಯಾಗಪ್ಪಿದ. ಏನಾಯ್ತು? ಏನಾಗ್ತಿದೆ ನಿನ್ನಲ್ಲಿ? ಇಡಿಯಟ್. ನನಗೆಷ್ಟು ಭಯ ಆಗಿತ್ತು ಗೊತ್ತಾ? ನನಗೇನಾಗಿಲ್ಲ, ಏನೋ ಸ್ವಲ್ಪ ಸ್ಟ್ರೆಸ್ ಅಷ್ಟೇ. ಅದಕ್ಕೆ ಹೀಗೇ ಆಯ್ತು. ಡೋಂಟ್ ವರಿ, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಹಾಗಿದ್ರೆ ನಾನ್ ನಿನ್ಗೊಂದು ಪ್ರಶ್ನೆ ಕೇಳಲ್ಲ? ಕೇಳಿ ಭಾರ್ಗವ್. ಅದರಲ್ಲಿ ಎಂಥ ಮುಜುಗರ. ಸ್ವಲ್ಪ ಸುಸ್ತಲ್ಲೇ ಹೇಳಿದಳು.
ಹಾಗಿದ್ರೆ ನಿನಗ್ ನಾನ್ ಪೊಲೀಸ್ ಅಂತ ಮುಂಚೆನೇ ಗೊತ್ತಿತ್ತಾ ಹೇಗೆ? ನೀನ್ ಈ ಮನೆಗ್ ಬರೋಕೇನ್ ಕಾರಣ? ನೀನ್ ಪೊಲೀಸ್ ಅಂತ ನನಗ್ ನೆನ್ನೆ ರಾತ್ರಿನೇ ಗೊತ್ತಾಯ್ತು. ನೀನ್ ಅವನಿ ರೂಮ್ನಲ್ಲಿ ಇಟ್ಟ ಫೈಲ್ ನೋಡಿದಾಗ ತಿಳಿತು ನೀನ್ ಪೊಲೀಸ್ ಅಂತ. ಅಷ್ಟೇ ಅಲ್ಲ, ಆ ಫೈಲ್ನಲ್ಲಿದ್ದ ನನ್ನ ಶತ್ರು ನೋಡಿ ನಾನ್ ಇಲ್ಲೇ ಇರಬೇಕು ಅನ್ನೋ ನಿರ್ಧಾರ ಮಾಡಿದೆ. ನೀನ್ ಪೊಲೀಸ್ ಅಂತ ಗೊತ್ತಾದಾಗ ನೀನ್ ಕೊಂದಾಕುವಷ್ಟು ಕೋಪ ಬಂತು. ಆದ್ರೆ ನನ್ನ ಸೇಡು ತೀರಿಸ್ಕೊಳ್ಳಲು ನಿನ್ನ ಅವಶ್ಯಕತೆ, ಅನಿವಾರ್ಯತೆ ಎರಡೂ ಇತ್ತು. ಅಂದ್ರೆ ನೀನ್ ಇಲ್ಲಿರೋದು ನಿನ್ಗೋಸ್ಕರನಾ? ಸರಿ ಆಯ್ತು. ನಿನ್ನ ಪೂರ್ತಿ ಸತ್ಯ ತಿಳಿದ್ರೆ ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗತ್ತೆ. ಪ್ಲೀಸ್ ಪೂರ್ತಿ ಸರಿಯಾಗಿ ಹೇಳು. ಸರಿ, ಕೇಳು ಹೇಳ್ತೀನಿ. ನನ್ನ ತಂದೆ ಒಬ್ಬ ನಿಷ್ಠಾವಂತ ಡಾಕ್ಟರ್. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ನಂಬಿದವರು. ನಾನು ಹುಟ್ಟಿ ಸ್ವಲ್ಪ ದಿನದಲ್ಲೇ ನನ್ನ ತಾಯಿ ತೀರ್ಕೊಂಡ್ರಂತೆ. ನನಗೇ 10 ವರ್ಷ. ಮನೆಯಲ್ಲಿ ನಾನು ಅಪ್ಪ ಮಾತ್ರ. ಸುಮಾರು 15 ವರ್ಷಗಳ ಹಿಂದೆ. ಬೆಳಗ್ಗೆ ಅಪ್ಪ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ಸ್ನಾನ ಮಾಡಿ, ಪೂಜೆ ಮಾಡಿ, ನನಗೆ ಟಿಫನ್ ಮಾಡಿ ನನ್ನ ಶಾಲೆಗೆ ತಯಾರಿ ಮಾಡ್ತಾ ಇದ್ರು. ಹೇಗೆ ಗೊತ್ತಾ? ಪುಟ್ಟಮ್ಮ ಪುಟ್ಟಮ್ಮ ಹೇಳಮ್ಮ, ಜಾಣೆ ಅಲ್ವಾ ನನ್ ಮುದ್ದು ಅಲ್ವಾ, ಹೇಳಮ್ಮ, ಶಾಲೆಗೆ ಈಗಾಗ್ಲೇ ತಡ ಆಗಿದೆ. ಇನ್ನು ನೀನು ಸ್ನಾನ ಮಾಡಬೇಕು, ನಾನು ನಿನಗೆ ತಲೆ ಬಾಚಬೇಕು. ನೀನು ಟಿಫನ್ ತಿಂದು ಬಾಕ್ಸ್ ಕಟ್ಕೊಂಡು ಶಾಲೆಗೆ ಹೋಗ್ಬೇಕು. ಎಷ್ಟೆಲ್ಲ ಕೆಲ್ಸ ಇದೆ, ಜಾಣ ಅಲ್ವಾ, ಹೇಳಮ್ಮ. ಅಪ್ಪ, ಇನ್ನೊಂದು 10 ನಿಮಿಷ, ಆಮೇಲೆ ಎದ್ದೇಳ್ತೀನಿ. ನನಗೆ ಯಾಕೋ ಇವತ್ತು ಸ್ಕೂಲ್ ಹೋಗೋಕ್ಕೆ ಮನ್ಸಿಲ್ಲ ಗೊತ್ತಾ? ಹುಷಾರಿಲ್ಲ, ಜ್ವರ ಜಾಸ್ತಿ ಬಂದಿದೆ. ಹೌದಾ? ಎಲ್ ನೋಡೋಣ? ಹಣೆ ಮುಟ್ಟಿ ಕಳ್ಳಿ ಸುಳ್ಳು ಹೇಳ್ತೀಯ. ಡಾಕ್ಟರ್ ಹತ್ರನೇ ಸುಳ್ಳು ಹೇಳ್ತೀಯಾ? ಎದ್ದೇಳು, ನಿನಗೆ ಪೊಲೀಸ್ ಆಗ್ಬೇಕು ಅಂತ ಆಸೆ ಅಲ್ವಾ? ಸುಮ್ನೆ ಆಸೆ ಅನ್ಕೊಂಡ್ರೆ ಆಗತ್ತಾ ಮಗಳೇ? ಎದ್ದು ಜಾಗಿಂಗ್ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಧ್ಯಾನ ಮಾಡಬೇಕು, ಕರಾಟೆ ಕಲಿಬೇಕು. 1, 2, ಎದ್ದೇಳು ಎದ್ದೇಳು, ಗೆಟಪ್. ನೀನೀಗ ಹೇಳಿಲ್ಲ ಅಂದ್ರೆ ಸಂಡೇ ನೀನ್ ಹೊರಗೆ ಕರ್ಕೊಂಡ್ರೋಗಲ್ಲ. ಅಯ್ಯೋ ಅಪ್ಪ, ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟು ದೊಡ್ಡ ಪನಿಷ್ಮೆಂಟ್. ಹೀಗೇನು ಎದ್ದು ಸ್ನಾನ ಮಾಡಿ ಸ್ಕೂಲ್ಗೆ ಹೋಗ್ಬೇಕಲ್ವಾ? ಹೋಗ್ತೀನಿ. ಈ ಅಪ್ಪ ಬರೀ ಬೈಯೋದೆ, ರೌಡಿಸಂ ಮಾಡೋದೆ ಅಂತ ವಟ ಅನ್ನುವಾಗ್ಲೇ ಏನಾದ್ರೂ ಅಂದ್ಯ ಮಗಳೇ? ಅಯ್ಯೋ ನನ್ ಮುದ್ದು ಅಪ್ಪ, ನಿನ್ಗೇನಾದ್ರೂ ಅನ್ನೋಕೆ ಆಗತ್ತಾ? ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ನೀನು ಪ್ಲೇಟ್ ಮಾಡಿರೋ ಚಿತ್ರಾನ್ನ ಬಡಿಸು ಅಂದೆ. ಸರಿನಾ? ಹೋಗು, ತಡ ಮಾಡ್ಬೇಡ. ಈಗಾಗ್ಲೇ ಲೇಟ್ ಆಗಿದೆ ಅಂತ ಉಲ್ಟಾ ಹೊಡೆದು ಅಪ್ಪನಿಗೆ ಆವಾಜ್ ಹಾಕಿದಳು ಮುದ್ದು ಕಿರಣ್. ಇಬ್ರೂ ತಿಂಡಿ ಮಾಡಿ ಕಿರಣ್ಗೆ ತಲೆ ಬಾಚಿ 2 ಜಡೆ ಹಾಕಿ ಸ್ಕೂಲ್ ಬಸ್ ಹತ್ಸಿ ಹಾಸ್ಪಿಟಲ್ಗೆ ಹೊರಟ. ರಾಘವ, ನೋಡಿ, ಹೀಗ ವಾರ್ಡ್ ನಂಬರ್ 8 ಡ್ರಿಪ್ಸ್ ಕೊಟ್ಟಿದ್ದೀನಿ, ಆಗಾಟಿದ್ದೀನಿ, ಆಗಾಗ ಹುಷಾರಾಗಿ ನೋಡ್ಕೊಳ್ಳಿ. ನರ್ಸ್, ಓಕೆ ಡಾಕ್ಟರ್. ರಾಘವ, ಗುಡ್ ಮಾರ್ನಿಂಗ್, ಹೇಗಿದ್ದಾಳೆ ನಮ್ಮ ರಾಜ್ಕುಮಾರಿ? ಪೇಷಂಟ್ ಕಾರುಣ್ಯ, ವೆರಿ ಗುಡ್ ಮಾರ್ನಿಂಗ್, ನಾನ್ ಚೆನ್ನಾಗಿದ್ದೀನಿ ಅಂಕಲ್. ದಿನಿ ಅಂಕಲ್. ರಾಘವ, ಔಷಧಿ ತಗೊಂಡೆಯಾ? ನಿದ್ದೆ ಬಂತಾ? ಪೇಷಂಟ್ ಕಾರುಣ್ಯ, ಹೂ ಅಂಕಲ್, ತುಂಬ ಕಹಿ. ಮತ್ತೆ ನೀವ್ ಯಾಕೆ ತುಂಬ ಲೇಟಾಗಿ ಬಂದ್ರಿ? ನಿನ್ನೆ ಯಾಕೆ ಬಂದಿರ್ಲಿಲ್ಲ? ಇಲ್ಲಿ ನನ್ನ ಪಕ್ಕದ ಬೆಡ್ನಲ್ಲಿ ನನ್ನ ಫ್ರೆಂಡ್ ಇದ್ದ ಅಲ್ವಾ, ಅವನ್ ನಿನ್ನೆ ಸತ್ತೋದ ಪಾಪ ಅಲ್ವಾ, ಹಾಗಿದ್ರೆ ನಾನ್ ಸಾಯ್ತೀನಾ? ರಾಘವ್, ವಾಟ್? ನರ್ಸ್, ಏನಿದು? ಅವನಿಗೆ ಜಸ್ಟ್ ಕೋಲ್ಡ್ ಫೀವರ್ ಅಷ್ಟೇ ಅಲ್ವಾ, ಸಾಯುವಂಥದ್ದು ಅಂತ ಸೀರಿಯಸ್ ಪ್ರಾಬ್ಲಮ್ ಇರ್ಲಿಲ್ಲ. ಮೊನ್ನೆ ಆರಾಮಾಗಿದ್ದೋನು, ನೆನ್ನೆ ಇಲ್ಲ ಅಂದ್ರೆ ಹೇಗೆ? ಹೌ ಇಟ್ಸ್ ಪಾಸಿಬಲ್? ನರ್ಸ್, ಐ ಡೋಂಟ್ ನೋ ಸರ್. ನಂದು ಡ್ಯೂಟಿ ಏನಿದ್ರು ಮಾರ್ನಿಂಗ್ ಟು ಎವ್ನಿಂಗ್ ವರ್ಗೂ ಅಷ್ಟೇ ಸರ್. ಆಗೆಲ್ಲ ಆ ಹುಡುಗ ಚೆನ್ನಾಗಿದ್ದ, ನನಗ್ ಗೊತ್ತಿಲ್ಲ ಸರ್, ಸಾರಿ. ರಾಘವ್, ಇದೆಲ್ಲ ಹೇಗ್ ಸಾಧ್ಯ? ಇದೇ ರೀತಿ ಮೊದಲೇ ಅನುಮಾನ ಬಂದಿತ್ತು, ಆದರೂ ನಾನಷ್ಟು ಗಮನ ಕೊಡ್ಲಿಲ್ಲ. ಇನ್ಮೇಲೆ ಹೀಗ್ ಆಗ್ಬಾರ್ದು. ಇದಕ್ಕೆಲ್ಲ ಏನ್ ಕಾರಣ, ಯಾರ್ ಕಾರಣ ಅಂತ ತಿರುಗ್ಬೇಕು. ಆ ಹುಡುಗನ್ ರಿಪೋರ್ಟ್ ಸಿಗುತ್ತಾ? ನರ್ಸ್, ಆ ಪೇಷಂಟ್ ಚೆಕ್ ಮಾಡಿದ, ಡಾಕ್ಟರ್ ಹತ್ರ ಇರ್ಬೋದು, ಕೇಳ್ತೀನಿ ಸರ್. ರಾಘವ್, ಏನೋ ಸರಿ ಇಲ್ಲ. ಒಂದು ಚಿಕ್ಕ ಜ್ವರ, ನೆಗಡಿ ಬಂದ್ರೂ ವಾರಗಟ್ಲೆ ಯಾಕಿರ್ತಾರೆ? ಏನೇನೋ ಸೀಕ್ರೆಟ್ಸ್ ನಡೆಯುತ್ತೆ ಮಧ್ಯರಾತ್ರಿ ವೇಳೆ. ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಮುಂದುವರಿಯೋದು.